ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದ.ರಾ ಬೇಂದ್ರೆ ಅವರು ಬರೆದಿರುವಂತಹ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ವಿವರಣೆಯನ್ನು ಕೊಡ್ತೀನಿ. ಹಾಗಾದರೆ ಬೇಂದ್ರೆ ಅವರು ಹೇಳಿರೋಂತಹ ಸಾಲುಗಳು ಯಾವುವು, ಅದರಿಂದ ನಮ್ಮ ಜೀವನಕ್ಕೆ ಸಿಗುವಂಥ ಸಂದೇಶಗಳು ಏನು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಇಲ್ಲಿ ಬೇಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ಅವಮಾನವಾಗುವುದು ಸಹಜವೀ ಜಗದಲ್ಲಿ, ಅವರವರ ಭಾವಗಳು ಬೇರೆ ಬೇರೆ, ಯಾವುದೇ ವಿಷಯದಲ್ಲೂ ಅಣಕುವುದು ಸರಿಯಲ್ಲ, ನೋವು ಎನ್ನುವುದು ಎಲ್ಲರಿಗೂ ಒಂದೇ ಅಂತ ಹೇಳಿ ಬೇಂದ್ರೆ ಅವರು ಹೇಳಿದ್ದಾರೆ. ಈ ಸಾಲುಗಳ ಅರ್ಥ ಏನು ಅಂತ ನೋಡೋಣ. ಈ ಜಗತ್ತಲ್ಲಿ ಅವಮಾನ ಅನ್ನೋದು ಸಹಜ. ಒಬ್ಬ ಮನುಷ್ಯ ಹುಟ್ಟಿದಾನೆ ಅಂದಮೇಲೆ ಆತ ಇಡೀ ಜೀವನದ ಅವಧಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವಮಾನವನ್ನು ಎದುರಿಸಲೇಬೇಕಾದಂಥ ಸಂದರ್ಭ ಬಂದೇ ಬರುತ್ತೆ. ಯಾಕಂದರೆ ನಾವು ಎಲ್ಲರನ್ನ ಮೆಚ್ಚಿಸೋಕೆ ಆಗೋದಿಲ್ಲ ಅಲ್ವಾ. ಈಗ 100 ಜನ ಅಂದರೆ 100 ರೀತಿಲಿ ಯೋಚನೆಯನ್ನು ಮಾಡ್ತಾರೆ, 100 ರೀತಿಲಿ ಹೇಳ್ತಾರೆ. ನಾವು ಎಲ್ಲರನ್ನ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಮನಸ್ಸಾಕ್ಷಿ ಒಪ್ಪೋ ಥರ ಅಟ್ಲೀಸ್ಟು ನಾವು ಮಾಡೋವಂಥ ಕೆಲಸ ನಮಗೆ ಸರಿ ಅನ್ನಿಸ್ಬೇಕು, ಹಾಗಾದರೂ ನಾವು ಬದುಕಬೇಕು. ಯಾಕಂದರೆ ಇಲ್ಲಿರೋ ಅಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂಥ ಭಾವನೆಗಳಿರುತ್ತೆ. ಯಾವುದೋ ಒಂದು ವಿಚಾರನ, ಯಾವುದೋ ಒಂದು ವಿಷಯನ 4 ಜನ 4 ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅಲ್ವಾ. ಎಲ್ಲರೂ ಒಂದು ವಿಷಯನ ಒಂದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳೋದಕ್ಕೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರ ಭಾವನೆಗಳು ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಅರ್ಥ ಮಾಡ್ಕೊಳೋ ರೀತಿ ಒಂದೊಂದು ಥರ ಇರುತ್ತೆ. ಅದಕ್ಕೆ ಈ ಪ್ರಪಂಚದಲ್ಲಿರುವಂಥ ಎಲ್ಲರನ್ನೂ ನಾವು ಮೆಚ್ಚಿಸೋಕ್ಕಾಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ಅವಮಾನಗಳನ್ನು ಅನುಭವಿಸ್ಬೇಕಾಗುತ್ತೆ, ಜೊತೆಗೆ ನಮ್ಮನ್ನು ಅನುಮಾನಗಳು ಕೂಡ ಕಾಡ್ತವೆ. ಎಷ್ಟೋ ಜನ ನಮ್ಮನ್ನು ಅನುಮಾನದಲ್ಲಿ ನೋಡ್ತಾರೆ. ನಮ್ಮನ್ನು ಈ ಸಮಾಜದಲ್ಲಿ, ಈ ಸೊಸೈಟಿಯಲ್ಲಿ ಜನರ ಮುಂದೆ ಅವಮಾನವನ್ನು ಕೂಡ ಮಾಡ್ತಾರೆ. ನಾವು ಇಲ್ಲಿ ಬದುಕಬೇಕು, ನಾವು ಗಟ್ಟಿಯಾಗಿ ಇರೋವರೆಗೂ ನೆಲೆ ಊರಬೇಕು ಅಂದರೆ ಅವೆಲ್ಲವನ್ನು ಸಹಿಸ್ಕೋಬೇಕು. ಮತ್ತು ನಾವು ಯಾವುದೇ ವಿಷಯದಲ್ಲೂ ಅಣಕುವುದು ಸರಿಯಲ್ಲ. ಅದು ಯಾವುದೇ ಒಂದು ವಿಷಯ ಆಗಿರಲಿ, ವಿಚಾರ ಆಗಿರಲಿ, ಏನೇ ಆಗಿರಲಿ, ಅದನ್ನು ನಾವು ಅಣಕಿಸೋದು ತಪ್ಪು. ಈಗ ಯಾವುದೋ ಒಂದು ಪರಿಸ್ಥಿತಿ, ಈಗ ಒಂದು ಕಷ್ಟ ಅಂತ ಬಂದಿರುತ್ತೆ, ಅದನ್ನು ಯಾರು ಅನುಭವಿಸ್ತಿರ್ತಾರೋ ಅವರಿಗೆ ಮಾತ್ರ ಅದ್ರ ನೋವು ಏನು ಅಂತ ಗೊತ್ತಿರುತ್ತೆ. ಅದನ್ನು ನೋಡೋರಿಗೆ, ಕೇಳೋರಿಗೆ ಅಥವಾ ಮಾತಾಡೋರಿಗೆ ಗೊತ್ತಾಗಲ್ಲ. ಅದನ್ನು ಅನುಭವಿಸಿದಾಗಲ ಮಾತ್ರ ಅದು ಕಷ್ಟ ಏನು, ಅದು ನೋವು ಏನು ಅನ್ನೋದು ಗೊತ್ತಾಗುತ್ತೆ. ಈಗ ನೋಡಿ, ಬೆಲ್ಲದ ರುಚಿ ತಿಂದವನಿಗೆ ಗೊತ್ತಿರುತ್ತೆ, ಬೆಲ್ಲ ತಿಂದಿರೋನಿಗೆ ಅದ್ರ ರುಚಿ ಏನು ಅನ್ನೋದು ಗೊತ್ತಿರುತ್ತೆ. ಅದೇ ಬರೀ ನೋಡೋರಿಗೆ, ಹೇಳೋರಿಗೆ, ಕೇಳೋರಿಗೆ ಅದ್ರ ರುಚಿ ಗೊತ್ತಾಗಲ್ಲ. ಅದೇ ಥರ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿರೋರಿಗೆ ಮಾತ್ರ ಅದ್ರ ಬೆಲೆ ಏನು, ಅದ್ರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನಾವು ಬರೀ ಕಣ್ಣಿನಿಂದ ನೋಡಿ ಯಾವುದನ್ನು ಕೂಡ ಅಣಕಿಸಬಾರ್ದು. ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ. ಅದೇ ಥರ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂಥ ಒಂದು ಬೆಲೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಯಾರನ್ನು, ಯಾವುದೇ ವಿಷಯವನ್ನು, ವಿಚಾರವನ್ನು ಅಣಕಿಸೋದಕ್ಕೆ ಹೋಗಬೇಡಿ. ಒಂದನ್ನು ಇನ್ನೊಂದರ ಜೊತೆಗೆ ಹೋಲಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ. ಈ ಪ್ರಪಂಚದಲ್ಲಿ ನೋವು ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ. ಈಗ ಒಂದು ಮುಳ್ಳು ಚುಚ್ಚಿದಾಗ ನನಗೆಷ್ಟು ನೋವಾಗುತ್ತೋ ಹಾಗೆ ಇನ್ನೊಬ್ಬರಿಗೆ ಮುಳ್ಳು ಚುಚ್ಚಿದಾಗ ಅವರಿಗೂ ಅಷ್ಟೇ ನೋವಾಗುತ್ತೆ. ನನಗೆ ಮುಳ್ಳು ಚುಚ್ಚಿದಾಗ ಮಾತ್ರ ನಾನು ನೋವಾಯಿತು ಅಂತೇಳಿ ಅಳೋದು, ಬೇರೆಯವ್ರಿಗೆ ಚುಚ್ಚಿದಾಗ ಏನೋ ಆಗೇ ಇಲ್ವೇನೋ ಅನ್ನೋಂಗೆ ನಡ್ಕೊಳೋದು ತಪ್ಪು. ನೋವು ಅನ್ನೋದು ಎಲ್ರಿಗೂ ಕೂಡ ಒಂದೇ ಆಗಿರುತ್ತೆ. ಅದಕ್ಕೆ ನೀವು ಪ್ರಪಂಚದಲ್ಲಿ ಹೇಗೆ ಬದುಕಬೇಕಪ್ಪ ಅಂದರೆ ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡಬೇಕು. ಈಗ ನಾನು ಮನುಷ್ಯ ಅಂದಮೇಲೆ ಅವರು ಮನುಷ್ಯರಲ್ವಾ, ನನಗಾದಂಗೆ ಅವರಿಗೂ ಆಗುತ್ತಲ್ವ. ಎಲ್ಲರೂ ಸಹಜವಾಗಿ ಬರುವಂಥದ್ದು, ಎಲ್ಲವೂ ಎಲ್ರಿಗೂ ಸಮಾನವಾಗಿ ಬರುವಂಥದ್ದು. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಯಾರನ್ನು ದೂಷಿಸೋಕೆ ಹೋಗಬೇಡಿ, ಯಾರನ್ನು ಕೇವಲವಾಗಿ ಕಾಣಬೇಡಿ. ಒಟ್ಟಾರೆ ಹೇಳ್ಬೇಕಪ್ಪ ಅಂದರೆ ಅವಮಾನ ಅನ್ನೋದು ಈ ಜಗತ್ತಲ್ಲಿ ಸಹಜವಾಗಿರುತ್ತೆ.
ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಯೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಎಲ್ಲರೂ ಒಂದೇ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಮತ್ತು ನೀವು ಯಾವುದೇ ವಿಚಾರವನ್ನು, ಯಾವುದೇ ವಿಷಯವನ್ನು ನೀವು ಹಣಕಬೇಡಿ, ಯಾವುದನ್ನು ಕೇವಲವಾಗಿ ನೋಡಬೇಡಿ. ನೋವು ಅನ್ನೋದು ಎಲ್ಲರಿಗೂ ಒಂದೇ ಆಗಿರುತ್ತೆ. ಆದರೆ ಅದನ್ನು ಅನುಭವಿಸೋರಿಗೆ ಮಾತ್ರ ಅದರ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ಅದನ್ನು ನೋಡೋರಿಗೆ, ಕೇಳೋರಿಗೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಅದಕ್ಕೆ ನೀವಾಗಿ ಬದುಕೋದನ್ನು ಕಲಿಬೇಕು. ಆ ಭಗವಂತ ನಿಮ್ಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತಿ ಪಡೋದನ್ನು ಕಲಿಬೇಕು. ಯಾವುದೇ ಕಾರಣಕ್ಕೆ ನಿಮ್ಮನ್ನು ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಬೇರೆಯವ್ರನ್ನ ಮತ್ತೊಬ್ಬರಿಗೆ ಹೋಲಿಕೆ ಮಾಡೋದ್ರ ಮೂಲಕ ನೀವು ಯಾರನ್ನು ಅಳಿಯೋದಕ್ಕೆ ಹೋಗಬೇಡಿ. ನಿಮ್ಮ ಭವಿಷ್ಯವನ್ನು, ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಮತ್ತು ಯಾರೋ ಕಷ್ಟಪಡ್ತಿದ್ದಾರೆ ಅಂದರೆ ಅವರನ್ನು ನೋಡಿ ನೀವು ಮೊಸಳೆ ಕಣ್ಣೀರನ್ನು ಹಾಕಬೇಡಿ. ಸುಮ್ಮನೆ ಅವ್ರು ನೋಡಿದ್ರೆ ಏನಂತಾರೋ ಅಂಥೇಳಿ ಅವ್ರ ಜೊತೆಗೆ ನಾವು ಕೂಡ ನೊಂದ್ಕೊಂಡಿರೋರ ಥರ ಕಣ್ಣೀರು ಹಾಕೋ ಥರ ನಾಟಕವನ್ನು ಆಡಬೇಡಿ. ಯಾಕೆಂದರೆ ಆ ನೋವೇನು, ಆ ಕಷ್ಟ ಏನು ಅಂತ ಅನುಭವಿಸ್ತಾ ಇರೋಂಥ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ನೀವು ಯಾವುದೇ ಒಂದು ವಸ್ತು ಆಗಲಿ, ಒಬ್ಬ ವ್ಯಕ್ತಿ ಆಗಲಿ, ಒಂದು ವಿಷಯ ಅಥವಾ ಒಂದು ವಿಚಾರ ಆಗಲಿ ಯಾವುದನ್ನು ಕೇವಲವಾಗಿ ಕಾಣಬೇಡಿ ಅಂತೇಳಿ ಇಲ್ಲಿ ನಮ್ಮ ಬೇಂದ್ರೆ ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ. ಈಗ ನಾನು ಹೇಳಿದಂಥ ಈ ಸಾಲುಗಳ ವಿವರಣೆ ಮತ್ತು ವಿಶ್ಲೇಷಣೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.